ಮತ್ತು ನಮ್ಮ ಒಕ್ಕಲಿಗ ಸಂಘದ ಅಧ್ಯಕ್ಷರು. ನಾನು ಹೇಳಿದೆ, ಕೆಂಪೇಗೌಡರ ಹೆಸರಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ದೀರಿ. ಇನ್ನೊಬ್ಬ ನಮ್ಮ ಸಮುದಾಯದ ಹೆಮ್ಮೆ, ಈ ದೇಶಕ್ಕೆ ಪ್ರಧಾನಿಯಾಗಿ ಮೆರೆದಂಥವರು, ಈ ಸಮುದಾಯದ ಕಿರೀಟ ದೇವೇಗೌಡರ ಹೆಸರಿನ ಒಂದು ಕೂಡ ಮೆಡಿಕಲ್ ಕಾಲೇಜ್ ಮಾಡಿ ಹಾಗೆ ಅಂತ ಮತ್ತು ಸ್ವಾಮೀಜಿಯವರು ಹೇಳಿದ್ರು, ನಮ್ಮದೇ ಬಿಲ್ಡಿಂಗು ಕಟ್ಟಡ ಖಾಲಿ ಇದೆ ಸ್ವಾಮೀಜಿಯವರೇ, 30,000 ಅಡಿ ಈಗ ಖಾಲಿ ಇದೆ, ಇನ್ನೂ ಬೇಕಾದ್ರೆ ನಾವು ಕಟ್ಕೊಡ್ತೀವಿ, ಇಲ್ಲ ಅವರೇ ಬೇಕಾದರೂ ಕಟ್ಕೊಂಡು ಮಾಡ್ಕೊಳ್ಬೋದು, ಅಲ್ಲೊಂದು ಇಂಜಿನಿಯರಿಂಗ್ ಕಾಲೇಜ್ನ ಮಾಡಲಿ ಹಾಗೆ ಅಂತ ಅದನ್ನು ರೆಸಲ್ಯೂಷನ್ ಕೂಡ ಈಗಾಗಲೇ ಅವ್ರು ಪಾಸ್ ಮಾಡ್ಕೊಂಡಿದ್ದಾರೆ. ಅದರಿಂದ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜು ಸಾಧ್ಯವಾದರೆ ಗೌಡ್ರೆ ತಾವು ದಯಮಾಡಿ ಮಾಡಿ ಮಠದ ಜಾಗದಲ್ಲೇ ತಾವು ಮಾಡಿ, ಮಠಕ್ಕೂ ಕೂಡ ಅನುಕೂಲ ಆಗುತ್ತೆ ಮತ್ತು ಸಂಘದ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಅದೊಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಅದರಿಂದ ಎಲ್ಲರೂ ವಿಶ್ವಾಸಕ್ಕೆ ತಗೊಳ್ಳಿ. ದೇವೇಗೌಡರ ಹೆಸರಿನಲ್ಲಿ ಬಹುಶಃ ಮಾಡಿದ್ರೆ ಈ ಕೇಂದ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳಾಗಿದ್ದಾರೆ, ಅವರೇನೆ ಮುಂದೆ ನಿಂತ್ಕೊಂಡು ಪರ್ಮಿಷನ್ ಕೊಡಿಸುವಂತ ಕೆಲಸ ಮಾಡ್ತಾರೆ. ಆದಿಚುಂಚನಗಿರಿ ಮಠಕ್ಕೂ ಕೂಡ ಅವರೇ ಸಹಾಯ ಮಾಡಿದ್ದಾರೆ. ಮನೆ ಇನ್ನೊಂದು 100 ಮೆಡಿಕಲ್ ಸೀಟು ಮತ್ತು 68 PG ಸೀಟು ನಮ್ಮ ಕೆಂಚಪ್ಪಗೌಡರ ನೇತೃತ್ವದಲ್ಲೇ ದೇವೇಗೌಡರ ಆಶೀರ್ವಾದದಿಂದಲೇ ಆಯಿತು ಅಂತ ನಾನು ಕೇಳಿದ್ದೇನೆ. ಹಾಗೇನೆ ಇನ್ನೊಂದು ದೇವೇಗೌಡರ ಹೆಸರಿನಲ್ಲೇ ಒಂದು ಮೆಡಿಕಲ್ ಕಾಲೇಜ್ ಆದರೆ ಖಂಡಿತವಾಗಿ ಕುಮಾರಸ್ವಾಮಿ ಅವರು ಎಲ್ಲ ಸಮಾಜದ ಎಲ್ಲರೂ, ಶಿವಕುಮಾರ್ ಅವರಾದಿಯಾಗಿ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಅಂತೇಳಿ ನಾನು ಭಾವನೆ ಮಾಡ್ತೇನೆ. ಮತ್ತೆ ಅಂತ ಒಂದು ಮೇರು ಪರ್ವತ ಬಹುಶಃ ಅಷ್ಟು ಮುತ್ಸದಿತನ ಆ ಮನುಷ್ಯನು 92-93ನ ಹಣ್ಣನ್ನು ವಯಸ್ಸಿನಲ್ಲೂ ಕೂಡ ಮೇಕೆದಾಟಿನ ಬಗ್ಗೆ, ಎಲ್ಲೋ ಬೀದರ್ನ ಸಮಸ್ಯೆ ಬಗ್ಗೆ, ಇನ್ನೆಲ್ಲೋ ಕಾವೇರಿ ಸಮಸ್ಯೆ ಬಗ್ಗೆ ಎದ್ದು ನಿಂತು ಮಾತನಾಡುವಂಥದ್ದು, ಆ ತಮಿಳುನಾಡಿನ ಅಷ್ಟು ರಾಜ್ಯಸಭಾ ಸದಸ್ಯರನ್ನು ಎದುರಿಸುವಂಥದ್ದು ನೋಡಿದಾಗ ನನಗೆ ನಿಜಕ್ಕೂ ಕೂಡ ಬಹಳ ಸಂತೋಷ ಆಗ್ತದೆ. ಒಬ್ಬ ಹಿರಿಯ ಮುತ್ಸದ್ದಿಯ ಹೆಸರಿನಲ್ಲಿ ಮೆಡಿಕಲ್ ಕಾಲೇಜ್ ಇದ್ರೆ ಅದನ್ನ ಯಾರು ಕೂಡ ನಮ್ಮ ಸಮಾಜ ತಪ್ಪಾಗಿ ಭಾವಿಸೋದಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಅದನ್ನ ಸಂಘದಿಂದಲೇ ಆಗ್ಬೇಕು ಅಂತೇಳಿ ನನ್ನ ಅನಿಸಿಕೆ. ನಾನು ಇನ್ನೊಂದು ಹೇಳಿದ್ದೆ, ನಾನು SM ಕೃಷ್ಣ ಮತ್ತು ದೇವೇಗೌಡರು ಇವರಿಬ್ಬರೇ ಹಿರಿಯರು ಉಳಿದಿರುವಂಥದ್ದು. ಒಕ್ಕಲಿಗರ ಮಹಾಸಂಗಮ ಅಂತೇಳಿ ನೀವು ಒಂದು ಕಾರ್ಯಕ್ರಮ ರೂಪಿಸಿ ವಿಶ್ವದಾದ್ಯಂತ ಇರುವಂತ ಎಲ್ಲ ಒಕ್ಕಲಿಗರನ್ನ ಒಂದು ಛತ್ರಿ ಕೆಳಗೆ ತನ್ನಿ, ಒಂದು 15 ಲಕ್ಷ ಜನ ಸೇರಿ ಅವರಿಬ್ಬರಿಗೂ ನಾವು ದೊಡ್ಡ ನಾಗರಿಕ ಸನ್ಮಾನವನ್ನ ಮಾಡೋಣ ಹಾಗೆ ಅಂತ ಹೇಳಿದ್ದೆ. ಅದು ಕಾರ್ಯರೂಪಕ್ಕಾಗಲಿಲ್ಲ. SM ಕೃಷ್ಣ ಅವರು ಎಲ್ಲೋ ಒಂದ್ ಕಡೆ ಅವಕಾಶವನ್ನು ನಾವು ಕಳ್ಕೊಂಡ್ವಿ ಅಂತೇಳಿ ಅನ್ನಿಸ್ತದೆ. ಇನ್ನೊಬ್ರು ಇದ್ದಾರೆ, ಅವ್ರನ್ನಾದ್ರೂ ಕೂಡ ಕರೆದು ನೀವು ಸನ್ಮಾನಿಸುವಂತ ಕೆಲಸ ಮಾಡಿ ಹಾಗೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ರಾಜಕಾರಣ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ದೇವೇಗೌಡರು ಸನ್ಮಾನ ಮಾಡ್ತೀವಿ ಅಂದ್ರೆ ಯಾಕೆ ಮಾಡ್ತೀರ ಅಂತ ಕೇಳೋರು ಇರ್ತಾರೆ, ಮಾಡಿ ಅಂತ ಹೇಳೋರು ಇರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಮುತ್ಸದ್ದಿಯನ್ನ ನಾವು ಗುರುತಿಸುವಂತ ಅವಕಾಶ ನಮ್ಮ ಕಣ್ಣು ಮುಂದಿದ್ದಾಗ ಅವ್ರನ್ನ ಗೌರವಿಸಿ ಸಂತೋಷ ಪಡುವಂತ ಅವಕಾಶವನ್ನ ನಾವು ಕಳ್ಕೊಳ್ಬಾರ್ದು ಅನ್ನುವಂಥದ್ದು ನನ್ನ ಕಳಕಳಿ.